ಸ್ನೇಹಿತರೆ ನಮಸ್ಕಾರ, ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಟೈಪ್ ಮಾಡಿರ್ತಕ್ಕಂಥ ಕನ್ನಡ ಟೆಕ್ಸ್ಟನ್ನು ಫೋಟೋಶಾಪ್ ಒಳಗಡೆ ಹಾಕುವಾಗ ಆಗುವಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಅದರ ಸೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಒಂದು ವೇಳೆ ನಿಮಗೆ ಇಂಗ್ಲೀಷ್ ಬರುತ್ತೆ ಬಟ್ ಕನ್ನಡದಲ್ಲಿ ಟೈಪ್ ಮಾಡುವಂತಹ ನಾಲೆಡ್ಜ್ ಇಲ್ಲ, ನುಡಿ ಗೊತ್ತಿಲ್ಲ, ಬರಹ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಕನ್ನಡದಲ್ಲಿ ಹೇಗೆ ಟೈಪ್ ಮಾಡ್ಬೋದು ಈಸಿಯಾಗಿ ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಗೂಗಲ್ಗೆ ಹೋಗೋಣ. ಗೂಗಲ್ಗೆ ಹೋಗಿ ನಿಮಗೆ ಇಂಗ್ಲೀಷ್ ಬರುತ್ತೆ ಬಟ್ ಕನ್ನಡ ಬರಲ್ಲ ಅಂತಂದರೆ, ಕನ್ನಡದಲ್ಲಿ ಟೈಪಿಂಗ್ ಗೊತ್ತಿಲ್ಲ ಅಂದರೆ ನಿಮಗೇನು ತೊಂದರೆ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಬ್ರೌಸ್ ಮಾಡಿ ಇಂಗ್ಲೀಷ್ ನಿಮ್ಗೆ ಬರುತ್ತೆ ಅಂದರೆ ENGLISH ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಯಿತಾ, ಕೆಳಗಡೆ ಇದೆ. ಸೊ ನಿಮ್ಗೆ ಇಂಗ್ಲೀಷ್ ಬರುತ್ತೆ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಸಿಂಪಲ್ ನೋಡಿ, ಇಲ್ಲಿಗೆ ಹೋಗಿ ಇಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ, ಇಲ್ಲಿ ಬಲಗಡೆ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿ ಬರುತ್ತೆ. ಸೊ ನಾನು ಇಂಗ್ಲೀಷಲ್ಲಿ ಲೆಟರ್ ಬರೀತೀನಿ ನೋಡಿ, ನಾನು ಟೈಪ್ ಮಾಡ್ತೀನಿ. ಡಿಯರ್ ಸರ್, ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ಫಾರ್ಮ್. ನೋಡಿ, ಪ್ರೀತಿಯ ಸರ್, ನಿಮಗೆ ತಿಳಿಸಲು ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ, ವೆರಿ ಸಿಂಪಲ್. ಇಲ್ಲಿ ನಿಮಗೆ ಕನ್ನಡದ ಕೆಳಗಡೆ ನಿಮಗೆ ಟ್ರಾನ್ಸ್ಲೇಷನ್ ಆಗಿರೋದು ಕಾಣುತ್ತೆ. ಅದಾದಮೇಲೆ ಅದರ ಕೆಳಗಡೆ ನಿಮಗೆ ಎಡಿಟ್ ಮಾಡುವಂಥದ್ದು ಏನಾದರೂ ಇತ್ತು ಎಡಿಟ್ ಮಾಡ್ಕೋಬೋದು, ಸಣ್ಣ ಪುಟ್ಟ ನೀವೇನಾದ್ರು ಎಡಿಟ್ ಮಾಡ್ಕೊಳ್ಳೋದಿದ್ರೆ. ಇದು ಲಿಸನ್ ಟು ಟ್ರಾನ್ಸ್ಲೇಷನ್ ಅಂತ ಹೇಳಿ, ಕನ್ನಡದಲ್ಲಿ ಏನು ಟ್ರಾನ್ಸ್ಲೇಟ್ ಆಗಿದೆ ಅದನ್ನು ಕೇಳೋದಕ್ಕೆ ನಿಮಗೆ ಕರೆಕ್ಟಾಗಿಲ್ಲ, ಯಾಕಂದರೆ ನಿಮಗೆ ಅಕ್ಷರಗಳೇ ಗೊತ್ತಿಲ್ವಲ್ಲ. ನಿಮಗೆ ಕನ್ನಡ ಭಾಷೆ ಮಾತಾಡೋಕ್ಕೆ ಬರುತ್ತೆ ಬಟ್ ಅಕ್ಷರ ಗೊತ್ತಿಲ್ಲ, ಸರಿನೋ ತಪ್ಪೋ. ಒಂದು ವೇಳೆ ಆ ರೀತಿಯ ಪರಿಸ್ಥಿತಿ ಇತ್ತು ಅಂದರೆ ಜಸ್ಟ್ ಕ್ಲಿಕ್ ಮಾಡಿ ಗೂಗಲ್ ಮಾತಾಡುತ್ತೆ, ಕೇಳಿಸ್ಕೊಳ್ಳಿ. ಪ್ರೀತಿಯ ಸರ್, ನಿಮಗೆ ತಿಳಿಸಲು ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಸೊ ನಿಮಗೆ ಕನ್ಫರ್ಮ್ ಆಗುತ್ತೆ ಕರೆಕ್ಟ್ ಆಗಿದೆ ಅಂತೇಳಿ. ದೆನ್ ಇಲ್ಲಿ ಪಕ್ಕದಲ್ಲಿ ನಿಮಗೆ ಆಪ್ಷನ್ ಇದೆ ಕಾಪಿ ಅಂತೇಳಿ, ಕಾಪಿ ಅಂತ ಕ್ಲಿಕ್ ಮಾಡಿ. ಸೊ ಏನು ಟ್ರಾನ್ಸ್ಲೇಟ್ ಆಗಿದೆ ಕನ್ನಡ ಅದು ಕಾಪಿ ಆಗಿದೆ. ಈಗ ಫೋಟೋಶಾಪ್ಗೆ ಬರೋಣ. ಫೋಟೋಶಾಪ್ನಲ್ಲಿ ಬರ್ತಾ ಇರ್ತಕ್ಕಂಥ ಸಾಕಷ್ಟು ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ರೆ, ನೀವು ಗೂಗಲಲ್ಲಿ ಟೈಪ್ ಮಾಡಿರೋದಾಗಲಿ ಅಥವಾ ನುಡಿಯಲ್ಲಿ ಟೈಪ್ ಮಾಡಿರೋದಾಗಲಿ ನೀವು ಫೋಟೋಶಾಪ್ನಲ್ಲಿ ಪೇಸ್ಟ್ ಮಾಡುವಾಗ ಅಕ್ಷರಗಳ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹೇಗೆ ನೀವು ಇಲ್ಲೇ ನೋಡ್ಬೋದು, ಹೊಸ ಶೀಟನ್ನು ತೆಗೆದುಕೊಂಡಿದ್ದೀನಿ. ಟೆಕ್ಸ್ಟಿಗೆ ಟಿ ಅಂತ ಹೊಡೆದ್ರೆ ಟೆಕ್ಸ್ಟ್ ಓಪನ್ ಆಗುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗ್ತಾ ಇದೆ. ನಾನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ, ಇದನ್ನು ಕ್ಲೀನಾಗಿ ಕಾಣಿಸ್ಲಿ ಅಂತ ಇನ್ನೂ ದೊಡ್ಡದು ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಕಾಪಿ ಮಾಡ್ಕೊಂಡಿದ್ದೆ ಅಕ್ಷರಗಳನ್ನು ಇಲ್ಲಿ Ctrl+V ಅಂತ ಟೈಪ್ ಮಾಡೋದ್ರ ಮೂಲಕ ಬರ್ತಾ ಇದೆ. ನೋಡಿ, ದಿಸ್ ಇಸ್ ದಿ ಪ್ರಾಬ್ಲಮ್ ವಿ ಆರ್ ಗೋಯಿಂಗ್ ಟು ಫೇಸ್. ಈ ಥರ ಪ್ರಾಬ್ಲಮ್ಸ್ಗಳು ತುಂಬ ಜನ ಫೇಸ್ ಮಾಡ್ತಾ ಇರ್ತೀರ, ನೋಡ್ತಾ ಇರ್ಬೋದು ನೀವು. ಕನ್ನಡ ಅಕ್ಷರನೇ ಬಟ್ ಟೈಪ್ ಮಾಡಿದ್ದೊಂದು, ಅಲ್ಲಿ ಕಾಪಿ ಆಗಿದ್ದೊಂದು, ಇಲ್ಲಿ ಬರ್ತಾ ಇರೋದೊಂದು ಅಲ್ವಾ. ನೋಡಿ, ನೋಡಿ ಇಲ್ಲಿ ಅಕ್ಷರಗಳು ಏನೇನೋ ಬಂದಿದೆ, ಅಂದರೆ ಅರ್ಥವೇ ಆಗ್ತಾ ಇಲ್ಲ ನಮಗೆ. ಸೊ ಈ ಥರದ ಪ್ರಾಬ್ಲಮ್ಸು ನೀವು ಫೇಸ್ ಮಾಡ್ತಾ ಇದ್ರೆ ಭಾಳ ಸಿಂಪಲ್. ನೀವು ನುಡಿಯಲ್ಲೂ ಇದೇ ಸಮಸ್ಯೆ ಆಗ್ತಾ ಇರುತ್ತೆ, ಗೂಗಲಲ್ಲಿ ತೊಗೊಂಡ್ರು ಇದೇ ಸಮಸ್ಯೆ ಆಗ್ತಾ ಇರುತ್ತೆ. ಇದಕ್ಕೆ ಭಾಳ ಸಿಂಪಲ್ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ನೀವು ಎಡಿಟ್ಗೆ ಹೋಗಿ, ಎಡಿಟಲ್ಲಿ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಟೈಪ್ ಅಂತ ಇದೆ. ಆ ಟೈಪನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಬಲಭಾಗದ ಮೇಲ್ಗಡೆ ಚೂಸ್ ಟೆಕ್ಸ್ಟ್ ಇಂಜಿನ್ ಆಪ್ಷನ್ಸ್ ಅಂತ 2 ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಲ್ಯಾಟಿನ್ ಆ್ಯಂಡ್ ಈಸ್ಟ್ ಏಷಿಯನ್ ಲೇಔಟ್ ಆ್ಯಂಡ್ ಕೆಳಗಡೆ ವರ್ಲ್ಡ್ ರೆಡಿ ಲೇಔಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ 2ರಲ್ಲಿ ಲ್ಯಾಟಿನ್ ಆ್ಯಂಡ್ ಈಸ್ಟ್ ಏಷಿಯನ್ ಲೇಔಟ್ ಅನ್ನೋ ಚೂಸ್ ಆಗಿರುತ್ತೆ. ಅದು ಚೂಸ್ ಆಗಿದ್ರೆ ದಯವಿಟ್ಟು ವರ್ಲ್ಡ್ ರೆಡಿ ಲೇಔಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ, ಓಕೆ ಮಾಡಿ. ಇಮಿಡಿಯೇಟಾಗಿ ಬರೆಯೋಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ಬರೆದ್ರು ಅದರದ್ದು ಪ್ರಾಬ್ಲಮ್ ನಿಮಗೆ ಅದು ಸೊಲ್ಯೂಷನ್ ಸಿಕ್ಬಿಡಲ್ಲ. ಸೊ ಹಾಗಾಗಿ ಒಂದು ಸತಿ ನೀವು ಫೋಟೋಶಾಪನ್ನು ಕ್ಲೋಸ್ ಮಾಡಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಫೋಟೋಶಾಪನ್ನು ಕ್ಲೋಸ್ ಮಾಡಿ ಮತ್ತೆ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ರೀಸ್ಟಾರ್ಟ್ ಮಾಡಿದ ತಕ್ಷಣ ಅದು ನಿಮಗೆ ಏನು ಕಾಪಿ ಆಗಿತ್ತು ಟೆಕ್ಸ್ಟ್ ಅದನ್ನೇ ಪೇಸ್ಟ್ ಮಾಡೋಣ, ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವ ಅನ್ನೋದು ಕೂಡ ತಿಳ್ಕೊಬೋದು ನಾವು. ಸೊ ಫೋಟೋಶಾಪ್ ಈಗ ಓಪನ್ ಆಗಿದೆ, Ctrl+N ಅಂದರೆ ಹೊಸ ಡಾಕ್ಯುಮೆಂಟ್ ಓಪನ್ ಆಗಿದೆ.
ಸೊ ಕ್ರಿಯೇಟ್ ಅಂದ್ಕೊಡ್ತೀನಿ, ಆ ಸೈಜಲ್ಲಿ ಓಪನ್ ಆಗುತ್ತೆ. ಟೆಕ್ಸ್ಟಲ್ಲೇ ಇದೆ ಟೂಲು. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ದೊಡ್ಡದು ಮಾಡೋಣ. ಓಕೆ, ಸೊ ಕಂಟ್ರೋಲ್ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಟ್ರೋಲ್ ವಿ ಮಾಡಿದ್ರೆ ಕಾಪಿ ಆಗಿದ್ದು ಬಂದಿದೆ. ಈಗ ನೋಡ್ಬೋದು ಬಹಳ ಸ್ಪಷ್ಟವಾಗಿ ನೀಟಾಗಿ, ಪ್ರೀತಿಯ ಸರ್, ನಿಮಗೆ ತಿಳಿಸಲು ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ, ಸ್ಪಷ್ಟವಾಗಿ ಬಂದಿದೆ. ಸೊ ಐ ಥಿಂಕ್ ನಿಮಗೆ ಈ ರೀತಿಯ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಯಾವುದಾದ್ರು ಬೇರೆ ಒಂದು ಕಲಿಬೇಕು ಅನ್ನೋ ಆಸಕ್ತಿ ಇತ್ತು, ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಇದನ್ನು ಹೇಳ್ಕೊಡಿ ಸರ್ ಅನ್ನೋದು ಇತ್ತು ಅಂದರೆ ರಿಕ್ವೆಸ್ಟು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಅಂಥದ್ದು ಯಾವುದಾದ್ರು ಕಲಿಯುವಂಥದ್ದು ಇತ್ತು ಅಂದರೆ ನಾನು ಅದನ್ನು ವಿಡಿಯೋ ಮಾಡ್ತೀನಿ ನಿಮ್ಮ ಹೆಸರನ್ನು ಹೇಳೋದ್ರ ಮೂಲಕ. ಸೊ ಇದು ಬಹುಶಃ ಈ ವಿಡಿಯೋನ ನನಗೆ ಹರೀಶ್ ಅಂತ ಅನ್ಸುತ್ತೆ ಅವ್ರ ಹೆಸರು, ಹರೀಶ್ ಸರ್ ಅವರು ನಮಗೆ ರಿಕ್ವೆಸ್ಟ್ ಕಳಿಸಿದ್ರು, ಸರ್ ನಿಮಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಿಂದ ಸಾಕಷ್ಟು ಜನಕ್ಕೆ ಇದೇ ರೀತಿಯ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.